ಥ್ಯಾಂಕ್ ಯು. ನಾನು ಹರೀಶ್ ಪಾಲೇಚಾರ್, ಉಡುಪಿ ಜಿಲ್ಲಾ ವರದಿಗಾರ. ಉಡುಪಿ ಜಿಲ್ಲೆಯಲ್ಲಿ ಮುಂಗಾರಿನ ಆಗಮನ ಆಗಿರುವಂಥ ಸುದ್ದಿ, ಅದ್ರ ಜೊತೆಗೆ ರೈತರಿಗೆ ಮುಂಗಾರಿನ ಆಗಮನದಿಂದ ಖುಷಿಯಾಗಿರುವ ಸುದ್ದಿಯನ್ನು ನಿಮ್ಮ ಮುಂದೆ ತಂದಿದ್ದೇನೆ. ಯಾಕಂದರೆ ಕರಾವಳಿ ಜಿಲ್ಲೆ ಅಂತ ಹೇಳಿದರೆ ಭತ್ತದ ಕೃಷಿಯನ್ನೇ ಅವಲಂಬಿಸಿರ್ತಾರೆ ಜನ. ಸಾಕಷ್ಟು ಈ ಬಾರಿ ನಿರೀಕ್ಷಿತ 36,000 ಹೆಕ್ಟೇರ್ನಷ್ಟು ಕೃಷಿ ಮಾಡಬೇಕು ಅನ್ನುವಂಥ ನಿರೀಕ್ಷೆ ಇರುವಂಥದ್ದು. ಆದರೆ ಆರಂಭದ ದಿನದಲ್ಲಿ ನಿರೀಕ್ಷೆಗೆ ತಕ್ಕಷ್ಟು ಮಳೆ ಆಗಿರಲಿಲ್ಲ. ಯಾಕಂದರೆ ಮೇ 25ಕ್ಕೆ ಮುಂಗಾರಿನ ಆಗಮನ ಆಗ್ತದೆ ಅನ್ನುವಂಥ ಒಂದು ಸೂಚನೆಯನ್ನು ನೀಡಿತ್ತು ಹವಾಮಾನ ಇಲಾಖೆ. ಆದರೆ ಅದು ಸಾಧ್ಯ ಆಗಲಿಲ್ಲ, ನಿರೀಕ್ಷೆಗೆ ತಕ್ಕಷ್ಟು ಮಳೆಯೂ ಕೂಡ ಆಗಲಿಲ್ಲ. ಆದರೆ ಜೂನ್ ಆರಂಭದ ದಿನಗಳಲ್ಲಿ ಮಳೆ ಸಾಕಷ್ಟು ಪ್ರಮಾಣದಲ್ಲಿ ಬಂದಿತ್ತು. ರೆಡ್ ಅಲರ್ಟನ್ನು ಘೋಷಣೆ ಮಾಡಲಾಗಿತ್ತು. ಸದ್ಯಕ್ಕಂತೂ ಯೆಲ್ಲೋ ಅಲರ್ಟ್ ಇದ್ದರೂ ಕೂಡ ಜಿಲ್ಲೆಯ ನಾನಾ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ಬೈಂದೂರು ಇರ್ಬೋದು, ಹೆಬ್ರಿ, ಕುಂದಾಪುರ ತಾಲೂಕಿನಲ್ಲೂ ಕೂಡ ಸಾಕಷ್ಟು ಮಳೆ ಆಗ್ತಾ ಇದೆ. ಅದರಲ್ಲೂ ಕೂಡ ಪಶ್ಚಿಮ ಘಟ್ಟದ ತಪ್ಪಲು ಪ್ರದೇಶದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಮಳೆ ಆಗಿರೋದ್ರಿಂದ ಜಿಲ್ಲೆಯ ಚಕ್ರಾ ನದಿ ಇರ್ಬೋದು, ಸ್ವರ್ಣ, ಪಾಪನಾಶಿನಿ ನದಿಗಳು ಕೂಡ ತುಂಬಿ ಹರಿಯುವಂಥ ಸಾಧ್ಯತೆಗಳಿದೆ. ಹಾಗಾಗಿ ಒಂದಷ್ಟು ತಗ್ಗು ಪ್ರದೇಶದಲ್ಲಿ ಇರುವಂಥ ಜನರಿಗೂ ಕೂಡ ಜಿಲ್ಲಾಡಳಿತ ಈಗಾಗಲೇ ಎಚ್ಚರಿಕೆಯನ್ನು ನೀಡಿದೆ. ನದಿ ತೀರದಲ್ಲಿರುವಂಥ ಜನ ಎಚ್ಚರಿಕೆಯನ್ನು ವಹಿಸಬೇಕು, ನೆರೆ ಬರುವಂಥ ಸಾಧ್ಯತೆಗಳಿದೆ, ಹಾಗಾಗಿ ಎಚ್ಚರಿಕೆ ವಹಿಸಬೇಕು ಅನ್ನುವಂಥ ಸೂಚನೆಯನ್ನು ನೀಡಿದೆ. ಜೊತೆಗೆ ಕಡಲ್ ಕೊರೆತದ ಭೀತಿ ಇರೋದ್ರಿಂದ ಕಡಲ್ ತೀರದ ವಾಸಿಗಳು ಕೂಡ ಒಂದಷ್ಟು ಎಚ್ಚರಿಕೆಯನ್ನು ವಹಿಸಬೇಕು ಅನ್ನೋಂಥ ಸೂಚನೆಯನ್ನು ನೀಡಲಾಗಿದೆ. ಈಗಾಗಲೇ ಜಿಲ್ಲೆಯಾದ್ಯಂತ ಮೋಡ ಕವಿದ ವಾತಾವರಣ ಇರುವಂಥದ್ದು. ಮುಂಜಾನೆಯಿಂದ ಕೂಡ ನಿರಂತರವಾಗಿ ಮಳೆ ಆಗ್ತಾ ಇರುವಂಥದ್ದು. ಗುಡುಗು ಸಿಡಿಲು ಸಹಿತ, ಗಾಳಿ ಸಹಿತ ಮಳೆ ಆಗ್ತಾ ಇರುವಂಥದ್ದು. ಹಾಗಾಗಿ ಹೀಗೆ ಮಳೆ ಮುಂದುವರಿದರೆ ಒಂದಷ್ಟು ನೆರೆಯ ಆತಂಕ ಕೂಡ ಇರುವಂಥದ್ದು. ನಗರ ಪ್ರದೇಶದಲ್ಲೂ ಕೂಡ ಸರಿಯಾದ ಚರಂಡಿಯ ಅಥವಾ ಮಳೆಯ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳದ ಕಾರಣದಿಂದಾಗಿ ಒಂದಷ್ಟು ಕೃತಕ ನೆರೆ ಆವರಿಸುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಈಗಾಗಲೇ ಜಿಲ್ಲಾಡಳಿತ ಮಳೆಗೆ ಬೇಕಾದಂಥ ಒಂದಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರುವಂಥದ್ದು. ಯಾವುದೇ ಅನಾಹುತಗಳಾಗಲಿ ಅಥವಾ ನೆರೆ ಬಂದಂಥ ಸಂದರ್ಭದಲ್ಲಿ ಜನರನ್ನು ಸುರಕ್ಷಿತವಾಗಿ ಶಿಫ್ಟ್ ಮಾಡೋದಕ್ಕೆ ಬೇಕಾದಂಥ ದೋಣಿಗಳನ್ನು ಕೂಡ ಸಿದ್ಧವಾಗಿ ಇಟ್ಕೊಂಡಿದೆ ಅನ್ನುವಂಥ ಮಾಹಿತಿಯನ್ನು ನೀಡಿರುವಂಥದ್ದು. ಆದರೆ ಸದ್ಯಕ್ಕೆ ಮಳೆ ಬಿಡುವಂಥ ಯಾವುದೇ ಲಕ್ಷಣಗಳಿಲ್ಲ. ಹೀಗೆ ಮಳೆ ಮುಂದುವರೆದರೆ ಒಂದಷ್ಟು ಕೃಷಿಗೆ ಒಂದು ಕಡೆಯಿಂದ ಅನುಕೂಲ ಆಗ್ತದೆ. ಯಾಕಂದರೆ ಭತ್ತದ ಗದ್ದೆಯಲ್ಲಿ ಸಾಕಷ್ಟು ನೀರು ತುಂಬಿರಲಿಲ್ಲ. ಹಾಗಾಗಿ ಭತ್ತದ ಸಸಿಗಳನ್ನು ಮಾಡಿ ಕಾಯ್ತಿದ್ದಂಥ ರೈತರು ಭತ್ತದ ನಾಟಿಗೆ ಮುಂದಾಗುವುದಕ್ಕೆ ಎಲ್ಲ ರೀತಿಯ ಅನುಕೂಲ ಇದೆ. ಆದರೆ ಕೃತಕ ನೆರೆ ಆದರೆ ಒಂದಷ್ಟು ನಗರ ಪ್ರದೇಶದ ಮತ್ತು ಗ್ರಾಮೀಣ ಪ್ರದೇಶದ ಜನ ಕೂಡ ಈ ಮಳೆಯಿಂದ ಒಂದಷ್ಟು ತತ್ತರಿಸುವಂಥ ಸಂದರ್ಭಗಳು ಕೂಡ ಎದುರಾಗಬಹುದು. ಅದಕ್ಕಾಗಿ ಎಲ್ಲ ರೀತಿಯ ಜಾಗರೂಕತೆಯಿಂದ ಜನ ವರ್ತಿಸಬೇಕಾದಂಥ ಅಗತ್ಯ ಮತ್ತು ಅನಿವಾರ್ಯತೆ ಕೂಡ ಇರುವಂಥದ್ದು. ಮುಂದಿನ ಸುದ್ದಿಯನ್ನು ನಮ್ಮ ಸಹೋದ್ಯೋಗಿ ನೀಡ್ತಾರೆ. ಓವರ್ ಟು ಯು.